ನಮ್ಮ ಚಿಕ್ಕಮ್ಮ ಏಷ್ಯಾ ಇದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲಲ್ಲಿ ಎಲ್ಲ ಪದಕವನ್ನು ಗೆದ್ಕೊಂಡು ಬಂದಿದ್ದಾರೆ, ಅಚೀವ್ಮೆಂಟ್ ಮಾಡಿದ್ದಾರೆ ಇಡೀ ಏಷ್ಯಾಕ್ಕೆ. ಇದಕ್ಕೆ ಇವರು ಮುಂದಿನ ದಿನಗಳಲ್ಲಿ ಇನ್ನೂ ಅಚೀವ್ಮೆಂಟ್ ಮಾಡಲಿ. ನಮ್ಮ ಕರ್ನಾಟಕದ ಒಂದು ಶಿವಮೊಗ್ಗ ಡಿಸ್ಟಿಕ್ನ ಇನ್ನೂ ಅತಿ ಹೆಚ್ಚು ಕ್ರೀಡಾಭಿಮಾನಿಗಳಿಗೆ ಒಂದು ಪ್ರೇರಣೆ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು. ನಮಸ್ಕಾರ ಸರ್. ಅವ್ರ ನಡವಳಿಕೆ ಆಗಿರ್ಬೋದು, ಅವ್ರ ಫ್ಯಾಮಿಲಿಯಲ್ಲಿ ಹೇಗೆ ಒಡನಾಟ ಎಲ್ಲ ಹೇಗಿತ್ತು, ಅವರು ಗೆದ್ದ ಮೇಲೆ ಹೇಗೆ ಅಂತಿದ್ರು? ಅವ್ರು ಗೆದ್ದ ಮೇಲೂ ಆಗಿದ್ದಾರೆ, ಮುಂಚಿಂದನೂ ಒಂದೇ ಥರನೇ ಅವರು, ಯಾವುದೂ ಇದಿಲ್ಲ. ಸಿಸ್ಟರ್ಸ್ ಎಲ್ಲ ಸ್ಪೋರ್ಟ್ಸಲ್ಲೇ ಎಲ್ಲ ಚಿಕ್ಕ ವಯಸ್ಸಿಂದನೇ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅವರಿಗೆ. ಸೊ ಇವಾಗ್ಲೂ ನಿವೃತ್ತಿ ಒಂದಾದ್ಮೇಲಂತೂ ಇನ್ನೂ ಫುಲ್ಲು ಇಲ್ಲಿವರೆಗೂ ಅಷ್ಟು ಒಂದು 110 ಮೆಡಲ್ ಗೆದ್ಕೊಂಡು ಬಂದಿರಂದ್ರೆ ನಮ್ಗೆ ಇನ್ನೂ ಖುಷಿನ ತುಂಬ ಸಂತೋಷ ಆಗ್ತಿದೆ. ಇನ್ನೂ ಅವರು ಮುಂದೆ ಬೆಳೀಲಿ, ಇನ್ನೂ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಲಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗಲಿ ಅನ್ನೋದೇ ತುಂಬ ನಮಗೆ ಸಂತೋಷದ ವಿಷಯ ಸರ್. ಗೆದ್ದ ತಕ್ಷಣ ಎಲ್ಲ ಫ್ಯಾಮಿಲಿ ಫುಲ್ ಎಲ್ಲ ಕಂಗ್ರ್ಯಾಚುಲೇಷನ್ನು ಎಲ್ಲರಿಗೂ. ತುಂಬ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಚಿಕ್ಕಮ್ಮ ನಮ್ಮ ಹೆಮ್ಮೆ ಅನ್ನೋದು ಎಲ್ಲರಿಗೂ ಸಂತೋಷನೇ ಸರ್. ಈ ವಯಸ್ಸಲ್ಲಿ ಈ ಥರ ಮಾಡ್ತಾರಲ್ಲ ಅವರಿಗೆಲ್ಲ ಹೇಗೆ? ನಮ್ಮ ಚಿಕ್ಕಮ್ಮನ ಮಗಳು ಡಾಕ್ಟ್ರು ವರ್ಷಿಣಿ ದಾಸ್ ಕೊಡಗು, ಅವ್ರಿಗೆ ಇದು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಅಮ್ಮ ಮಾಡಿದ ಸಾಧನೆಗೋಸ್ಕರ ಅವ್ರಿಗೂ ಹೆಮ್ಮೆ ಇದೆ. ಈ ವಯಸ್ಸಲ್ಲಿ ಕೆಲವರು ಮನೆಯಲ್ಲೇ ಕುತ್ಕೊಂತಾರೆ, ಆಗಲ್ಲ ಅಂತಾರೆ, ಅಂಥವ್ರಿಗೆ ಇವರು ಉದಾಹರಣೆ ಆಗಿದ್ದಾರೆ. ಈ ಪ್ರೇರಣೆ ಏನಾಗ್ಬೋದು? ಈ ವಯಸ್ಸಿನಲ್ಲೂ ಏನೂ ಆಗೋದಿಲ್ಲ ಅಂತ ತಿಳ್ಕೊತಾರಲ್ಲ, ಅವ್ರು ನಮ್ಮ ಚಿಕ್ಕಮ್ಮನ ನೋಡಿ ಪ್ರೇರಣೆ ಪಡ್ಕೊಂಡು ಅವರು ಎಲ್ಲ ಈವೆಂಟ್ಸನ್ನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರೆ 100% ಅವರೂ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಫಿಸಿಕಲ್ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ಡೈಲಿ ವಾಕ್ ಮಾಡಿಕೊಂಡು ಈ ಥರ ಸ್ಪೋರ್ಟ್ಸ್ಗೆಲ್ಲ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ಗೆಲ್ಲ ನಾವೆಲ್ಲ ಸೇರಿಕೊಂಡ್ರೆ ಒಂದೊಂದೇ ಮುಂದೆ ಈವೆಂಟ್ ಮಾಡ್ದಂಗೆ ನಾವು ಅಚೀವ್ಮೆಂಟ್ ಮಾಡ್ಬೋದು. ಪ್ರೇರಣೆ ತಗೊಂಡು ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಸರ್. ನಾನು ಬಿ ಮಂಜಮ್ಮ ಅಂತ ಹೇಳಿ 72 ಇಯರ್ಸ್ ಓಲ್ಡು. ನಾನು ಇನ್ಚಾರ್ಜ್ DNO ಮತ್ತು LHV ಆಗಿ ವರ್ಕ್ ಮಾಡಿದೆ DH ಆಫೀಸ್ ಶಿವಮೊಗ್ಗದಲ್ಲಿ. ನಾನು ರಿಟೈರ್ಡ್ ನಂತರ ಆಫ್ಟರ್ 2018ಇಂದ ನಾನು ಸ್ಪೋರ್ಟ್ಸ್ ಕಡೆ ಇಂಟ್ರೆಸ್ಟ್ ಕೊಟ್ಟೆ. ನಾನು ಮೊದಲಿಂದನೂ ನನಗೆ ಹಸ್ಬೆಂಡು ಕೋಆಪ್ರೇಷನ್ ತುಂಬ ಇತ್ತು. ಅದರಿಂದ ನನಗೆ ಸ್ಪೋರ್ಟ್ಸ್ ಅವರು ಈಗ ಇಲ್ಲ, ಆದರೆ ಸ್ಪೋರ್ಟ್ಸಲ್ಲಿ ಈಗ ನನ್ನ ಮಗಳು ಡಾಕ್ಟರ್ ವರ್ಷಿಣಿ ದಾಸ್ ಅಂತ ಹೇಳ್ಬಿಟ್ಟು ಅವಳದು ಪ್ರೋತ್ಸಾಹ ಸಹಕಾರ ಸಹಾಯ ಎಲ್ಲ ಇದೆ, ಅದರಿಂದ ಬಂದೆ. ಜೊತೆಗೆ ನನ್ನ ಫ್ರೆಂಡು ಗ್ರೇಟಾ ಪಾಯ್ಸ್ ಅಂತೇಳಿ ಅವ್ರ ಹಸ್ಬೆಂಡ್ ಆಂಥೋನಿ ಫೋರ್ಟೋಡೋ ಅಂತೇಳಿ ಇವರು ನನಗೆ ಸ್ಪೋರ್ಟ್ಸಿಗೆಲ್ಲ ಹೋಗುವಾಗ ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾ ಮೈಸೂರು ಡಿಸ್ಟ್ರಿಕ್ ಜಿಲ್ಲಾ ಆರೋಗ್ಯ ಮೈಸೂರು ಡಿಸ್ಟ್ರಿಕ್ ಮಾಸ್ಟರ್ ಅಥ್ಲೆಟಿಕ್ಸ್ ಇದರೊಳಗೆ ಮೆಂಬರ್ಶಿಪ್ ತೊಗೊಂಡಿದ್ದೀನಿ. ನನ್ನ ಫ್ರೆಂಡು TS ಸುಬ್ಬಲಕ್ಷ್ಮಿ ರಿಟೈರ್ಡ್ ಲೆಕ್ಚರರು ನನಗೆ ಅಲ್ಲಿ ಅವಕಾಶ ಮಾಡಿಕೊಟ್ರು. ಅಲ್ಲಿ ತುಂಬ ಒಳ್ಳೆ ಕೋಆಪ್ರೇಷನ್ ಇದೆ. ಪ್ರತಿಯೊಂದಕ್ಕೂ ನಾವು ಈವೆಂಟ್ ಮೀಟಿಗೆ ಹೋಗುವಾಗ ಅವರು ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಕಲಿಸ್ಕೊಡ್ತಾರೆ. ಮತ್ತು ಅಲ್ಲಿಂದ ಮೆಡಲ್ ಗೆದ್ದು ಬಂದ ಮೇಲೂ ನಮಗೆ ತುಂಬ ಚೆನ್ನಾಗಿ ಆನರ್ ಮಾಡೋದು ಎಲ್ಲ ಮಾಡ್ತಾರೆ. ಅವರಿಂದ ನನಗೆ ತುಂಬ ಅನುಕೂಲ ಆಯಿತು ಈ ಸ್ಪೋರ್ಟ್ಸಲ್ಲಿ. ಜೊತೆಗೆ ಮಂಗಳೂರು ಅಷ್ಟೇ, ಮಂಗಳೂರಿನಲ್ಲಿ ಅಲ್ಲಿ ಟೀಮ್ನೂ ನನಗೆ ಹೆಲ್ಪ್ ಮಾಡ್ತು. ಭವಾನಿ ಜೋಗಿ ಅಂತ, PM ಮೊಹಮ್ಮದ್ ಸರ್ ಅಂತ, ಆಮೇಲೆ ಗ್ಲಾಡಿಸು, ಮೇರಿ ಹೀಲ್ಡಾ ಅಂತ ಹೇಳಿಬಿಟ್ಟು ಇವರೆಲ್ಲ ತುಂಬ ಕೋಆಪ್ರೇಷನ್ ಕೊಟ್ಟರು. ಈಗ ಮನೆಯದು ಮತ್ತು ಫ್ರೆಂಡ್ಸು ಮತ್ತು ಈ ಅಸೋಸಿಯೇಷನಿಂದ ಇದಾಗಿರೋದ್ರಿಂದ ನನಗೆ ಈ ಸ್ಪೋರ್ಟ್ಸಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಆಯಿತು. ನಾನು 2018ಕ್ಕೆ ಇದು ಸ್ಪೋರ್ಟ್ಸಿಗೆ ಬಂದೆ. ಇಲ್ಲಿ ನಮ್ಮ ಜಿಲ್ಲಾ ನಿವೃತ್ತ ನೌಕರರ ಸಂಘದಲ್ಲಿ ಒಂದು ಶಾರ್ಟ್ ಪುಟ್ ಸ್ಪೋರ್ಟ್ಸಲ್ಲಿ ಪ್ರೈಸ್ ತೊಗೊಂಡಿದ್ದೆ ನಾನು. ಆವಾಗಲಿಂದ ನನಗೆ ಇಂಟ್ರೆಸ್ಟ್ ಬಂದುಬಿಟ್ಟು ಈಗ ಡಿಸ್ಟ್ರಿಕ್ಟ್ ಲೆವೆಲಿಂದ ನಾನು ಏಷ್ಯಾ ಲೆವೆಲ್ವರೆಗೂ ಆಡ್ತಾ ಇದ್ದೀನಿ. ನಾನು ಫಸ್ಟ್ ಎಲ್ಲ ಆಮೇಲೆ ಇಲ್ಲಿ ಶಿವಮೊಗ್ಗದ ನಂತರ ಸ್ಟೇಟ್ ಲೆವೆಲ್ ಶಿವಮೊಗ್ಗದಲ್ಲೇ ನಡೀತು, ನಂತರ ನ್ಯಾಷನಲ್ ನಾಸಿಕಲ್ಲಿ ನಡೀತು, ನಂತರ ಬ್ರುನೇಲಿ ಇಂಟರ್ನ್ಯಾಷನಲ್ ಆಯಿತು.
ಆಮೇಲೆ ನೆಕ್ಸ್ಟ್ ಎಲ್ಲ ಹೀಗೆ ನಮ್ಮ ಪ್ರತಿ ಸಾರಿಯೂ ನ್ಯಾಷನಲ್ಲು ಎಲ್ಲ ಆಯಿತು. ಶ್ರೀಲಂಕಾ ಇಂಟರ್ನ್ಯಾಷನಲ್ಲು ಮಾಡಿದೆ, ಮತ್ತು ಮಂಗಳೂರಲ್ಲಿ ಸೌತ್ ಏಷ್ಯಾ ಅಂತ ಹೇಳಿಬಿಟ್ಟು ಮಾಡಿದರು, ಅದರಲ್ಲೂ ಮೆಡಲ್ ತೊಗೊಂಡೆ. ಆಮೇಲೆ ಒಂದು ರೀಸೆಂಟಾಗಿ ಚೆನ್ನೈಯಲ್ಲಿ ಏಷ್ಯಾ ಮೀಟ್ ಇತ್ತು, ಅದರಲ್ಲಿ ರಿಲೇಲಿ ಫಸ್ಟ್ ತೊಗೊಂಡಿದ್ದೀನಿ. ಇದೆಲ್ಲ ಅಂದರೆ ಯಾವುದೇ ಆಗಲಿ ಇದು ಆಟದಲ್ಲಿ ನಾನು ಇಂಪಾರ್ಟೆಂಟ್ ಹೇಳೋದು ಅಂದರೆ ಹೆಲ್ತಿಗೆ ಹೇಗೆ ಪೌಷ್ಟಿಕಾಹಾರ ಅದೆಲ್ಲ ಮುಖ್ಯ ಆಗಿರುತ್ತೆ, ಹಾಗೆಯೇ ಇದು ಸ್ಪೋರ್ಟ್ಸು ಮುಖ್ಯವಾಗಿರುತ್ತೆ ಹೆಲ್ತಿಗೆ. ಕೆಲವರು ಏನಂತಾರೆ ಸೀನಿಯರ್ ಸಿಟಿಸನ್ ಆದಮೇಲೆ ನಂದು ಆಯಿತು ನನಗೆ ಕಾಲು ನೋವು ಕೈ ನೋವು ಅಂತ ಸುಮ್ಮನೆ ಕೂತ್ಕೊಳ್ತಾರೆ. ಹಾಗೆ ಮಾಡಬಾರ್ದು, ಆಕ್ಟಿವ್ ಆಗಿರೋದ್ರಿಂದ ತುಂಬ ಒಳ್ಳೆಯದು ಅನಿಸುತ್ತೆ. ನಾನೀಗ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನನಗೆ ಎಲ್ಲ ಪ್ರಾಬ್ಲಮ್ಮೇ ಇಲ್ಲ, ಮತ್ತು ಎಲ್ಲದರಲ್ಲೂ ನಾವು ಸಕ್ರಿಯವಾಗಿ ಭಾಗವಹಿಸಲಿಕ್ಕೂ ಅನುಕೂಲ ಆಗುತ್ತೆ. ಒಂದು ಯಾವುದೇ ಆಗಲಿ ಫೇಸ್ ಮಾಡಲಿಕ್ಕೆ ನಮಗೆ ಧೈರ್ಯ ಬರುತ್ತೆ. ಅದರಿಂದ ನಾನು ಸೀನಿಯರ್ ಸಿಟಿಸನಲ್ಲಿ ಕೇಳ್ಕೊಳ್ಳೋದು ಏನಂದರೆ, ನೀವು ಇದು ಮಾಡೋದೇ ಆಲಸ್ಯ ಮಾಡೋದೇ ನೀವು ವಾಕ್ ಮಾಡೋದು, ಯೋಗ ಮಾಡೋದು, ಆಮೇಲೆ ಸ್ಪೋರ್ಟ್ಸಲ್ಲಿ ಕಾಂಪೀಟ್ ಮಾಡೋದು, ಇದು ಮಾಡೋದ್ರಿಂದ ನೀವೇ ಹೇಳ್ಕೊಳ್ತೀರಾ ಎಷ್ಟು ಇಂಪ್ರೂವ್ ಆಗಿದ್ದೀರಾ ಅಂತೇಳಿ. ಅದಕ್ಕೆ ಎಲ್ಲರಿಗೂ ನಾನು ಅದ್ರ ಬಗ್ಗೆ ಕೇಳ್ಕೊಳ್ತೀನಿ. ನನಗೆ ಜೊತೆಗೆ ನಾನು ಮೈಸೂರು ಅಸೋಸಿಯೇಷನಿಗೂ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಅದರಲ್ಲಿರೋ ಸುಮನ ಮೇಡಮ್ ಅಧ್ಯಕ್ಷರು, ಮತ್ತು ಹಿಂದೆ ಸತ್ಯನಾರಾಯಣ ಅಂತ ಸೆಕ್ರೆಟರಿ ಅವರು ಇದ್ದರು, ಅವರು ತುಂಬ ಸಹಾಯ ಮಾಡಿದರು. ಆಮೇಲೆ ಚಂದ್ರಶೇಖರ್ ಅಂತ ಸರ್ ಅಂತ ರಿಟೈರ್ಡ್ ಪೊಲೀಸ್ ಆಫೀಸರು, ಆಮೇಲೆ ಸುಬ್ಬಯ್ಯ ಸರು, ಸುಬ್ಬಣ್ಣ ಅಂತ ಹೀಗೆಲ್ಲ ಅವರು ಹೆಲ್ಪ್ ಮಾಡಿದರು ನನಗೆ ತುಂಬ. ಮತ್ತು ಸಹಕಾರ ಇದೆ, ಯಾವುದಕ್ಕೆ ಆಗಲಿ ಸಹಕಾರ, ಮೆಚ್ಚುಗೆ ಮತ್ತು ಇದೆಲ್ಲ ಇರೋದ್ರಿಂದ ಇದ್ದರೆ ನಾವು ಯಾವುದಕ್ಕೆ ಆಗಲಿ ಮುಂದೆ ಬರ್ಬೋದು. ಅದರಲ್ಲೂ ನನಗೆ ಈ ದಿನ ವಾಹಿನಿಯವರು ಇಂಟರ್ವ್ಯೂ ಮಾಡಿದ್ರಿಂದ ನನಗೆ ತುಂಬ ಖುಷಿ ಆಯಿತು. ನಾನು ಯಾವತ್ತೂ ಎಣಿಸಿರಲಿಲ್ಲ, ಯಾರೂ ರೆಕಗ್ನೈಸ್ ಮಾಡಲ್ಲ ಅಂದ್ಕೊಂಡಿದ್ದೆ. ವಾಹಿನಿಯವರು ರೆಕಗ್ನೈಸ್ ಮಾಡಿ ಈ ದಿನ ಇಂಟರ್ವ್ಯೂ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ಅಕ್ಕಪಕ್ಕ ಮನೆಯವರು. ಈಗ ನಾವಿಬ್ಬರೂ ಪ್ರಾಕ್ಟೀಸಿಗೆ ಬರ್ತೀವಿ ಬೆಳಗಿನ ಹೊತ್ತು ವಾಕ್ ಅಂತೇಳ್ಬಿಟ್ಟು. ಅವರು ನನ್ನ ಫ್ರೆಂಡ್, ಮತ್ತು ಅವರಿಗೆ ಸ್ಪೋರ್ಟ್ಸ್ನಲ್ಲಿ ತುಂಬ ಇಂಟ್ರೆಸ್ಟ್. ಅವರು ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಶಿವಮೊಗ್ಗ DH ಆಫೀಸಲ್ಲಿ ನರ್ಸಿಂಗ್ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಆಟದಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇದು ರನ್ನಿಂಗ್ ರೇಸ್, ಆಮೇಲೆ ಸ್ಪೀಡ್ ವಾಕು, ಶಾರ್ಟ್ ಪುಟ್ಟು, ಡಿಸ್ಕಸ್ ಥ್ರೋ ಮತ್ತು ಜಾವ್ಲಿನ್ ಥ್ರೋ ಇವನ್ನೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಡೈಲಿ 1 ಅವರ್ ವಾಕ್ ಮಾಡೋದು, 1 ಅವರ್ ಪ್ರಾಕ್ಟೀಸ್ ಮಾಡೋದು. ಅದನ್ನು ಮುಗಿಸ್ಕೊಂಡು ನಾವು ಹೋಗ್ತೀವಿ. ಅವರು ಸ್ವಭಾವತಃ ತುಂಬ ಮೈಲ್ಡ್. ಅವ್ರಿಗೊಬ್ಬರು ಮಗಳಿದ್ದಾಳೆ, ಅವಳು MBBS ಮಾಡಿಕೊಂಡು ಈಗ ಸೈಂಟ್ ಫಿಲೋಮಿನಸಲ್ಲಿ ಕೆಲಸದಲ್ಲಿದ್ದಾಳೆ. ಮತ್ತು ಅವರಿಗೆ ತುಂಬ ಇದು ಇಂಟ್ರೆಸ್ಟ್ ಜಾಸ್ತಿ ಸ್ಪೋರ್ಟ್ಸ್ನಲ್ಲಿ. ಯಾಕೆ ಇಂಟ್ರೆಸ್ಟ್ ಬಂತು ಅಂದರೆ, ಅವ್ರ ಹಸ್ಬೆಂಡು ಎಕ್ಸ್ಪೈರ್ಡ್ ಆದರು. ಆ ಟೈಮ್ನಲ್ಲಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋ ಅಂಥ ಸ್ಟೇಜ್ ಬಂದಾಗ ಮನೆಯಲ್ಲೇ ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಾಯಿರ್ತಾಯಿದ್ರು. ಅದ್ರ ನಂತರ ಅವರಿಗೆ ಒಂದು ಸ್ವಲ್ಪ ಸ್ಪೋರ್ಟ್ಸಿಗೆಲ್ಲ ಹೋಗಿ ಅಂತೇಳಿ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಆಟಗಳನ್ನ ಏರ್ಪಡಿಸಿದಾಗ, ಕಾಂಪಿಟೇಷನ್ ಮಾಡಿ ಅಲ್ಲಿ ಬಹುಮಾನ ಬಂದಾಗ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಟ್ರು ಬೆಂಗಳೂರಿಗೆ. ಆ ಬೆಂಗಳೂರಿಗೆ ಹೋದಾಗ ಅವ್ರಿಗೆ ಇನ್ಸ್ಪೈರ್ ಆಗಿಬಿಟ್ಟು ಅದರ ನಂತರ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಯಾವುದೇ ಏನೇ ತೊಂದರೆ ಆದ್ರೂ ಪ್ರಾಕ್ಟೀಸ್ ತಪ್ಪಿಸದೆ ಎಲ್ಲ ಆಟಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅಂಡರ್ 65 ಇವಾಗ 70+ ಆಟ ಆಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಮೊನ್ನೆ ಚೆನ್ನೈಗೆ ಹೋಗಿದ್ದು, ಏಷ್ಯಾಡ್ ಇದಕ್ಕೆ ಆಟಕ್ಕೆ ಹೋಗಿದ್ದರು. ಅಲ್ಲೂ ರಿಲೇನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ರನ್ನಿಂಗು ಮತ್ತು 60 ಮೀಟ್ರ್ ರನ್ನಿಂಗು ಮತ್ತು ವಾಕು ಎಲ್ಲ ಮಾಡ್ತಾರೆ. ಮತ್ತು ಅವ್ರು ಹಾಗೆ ಮಾಡ್ತಾಯಿದ್ದಾರೆ ಅಂದಾಗ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಕೆಲವರು ವಯಸ್ಸಾಯಿತು ಅಂತೇಳಿ ಸುಮ್ಮನೆ ಮನೇಲಿ ಕೂತ್ಕೊಳ್ತಾರೆ, ಅಯ್ಯೋ ನಮ್ದು ಏನು ವಯಸ್ಸಾಯಿತು ಮುಗೀತು ಅಂತ. ಇವರು ಆ ಥರ ಅಲ್ಲ. ವಯಸ್ಸು ದೇಹಕ್ಕಾಗಿರ್ಬೋದು, ಮನಸ್ಸಿಗೆ ಇನ್ನೂ ಆಗಿಲ್ಲ ಅಂಥೇಳಿ ಅವರು ಓಡೋದು ಮತ್ತು ಅವರ ಆ್ಯಕ್ಟಿವಿಟೀಸ್ ನೋಡಿದರೆ ನಮಗೂ ಒಂದು ಇನ್ಸ್ಪೈರ್ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಅಷ್ಟೇ ವಯಸ್ಸಾಯಿತು ಅಂತೇಳಿ ಕೂತ್ಕೊಳ್ಬಾರ್ದು.
ನಮ್ಮ ಪ್ರಾಕ್ಟೀಸು ಮತ್ತು ನಮ್ಮನ್ನು ನೋಡಿ 4 ಜನ ಅದೇ ಥರನೇ ಇರಬೇಕು. ಮತ್ತು ವಯಸ್ಸಾದ ಮೇಲೆ ನಾವು ಇನ್ನೂ ಇವಾಗ ನಮ್ಮ ಜೀವನ ನಿವೃತ್ತಿ ಆದಮೇಲೆ ನಮ್ಮ ಜೀವನ ಹೊಸ್ದಾಗಿ ಪ್ರಾರಂಭ ಆಗಿದೆ ಅಂತೇಳಿ ನಾವು ತಿಳ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿದರೆ ಏನನ್ನೂ ಸಾಧಿಸ್ಬೋದು ಅನ್ನೋದಕ್ಕೆ ಇವರು ನಿದರ್ಶನ ಆಗ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಮೇರಿ ಗ್ರೆಟ್ಟ ಪಾಯಸ್.